ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಮಾವಿನ ಹಣ್ಣಿನ ಶ್ರೀಕರ್ಣಿ. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರುವ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ರೆಸಿಪಿ, ಈ ಸೀಸನ್ನಲ್ಲಿ ಮಾಡ್ಕೊಳ್ಳೇಬೇಕಾದಂಥ ರೆಸಿಪಿ ಮಾವಿನ ಹಣ್ಣಿನ ಶ್ರೀಕರ್ಣಿ ಹೇಗೆ ಮಾಡ್ಕೊಳ್ಳೋ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮಲ್ಲಿಕಾ ಮ್ಯಾಂಗೋನ 2 ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ನೀವಿಲ್ಲಿ ಈ ಥರ ಹಣ್ಣಾಗಿರಬೇಕು ಮಾವಿನ ಹಣ್ಣು. ನೀವು ಯಾವುದಾದ್ರೂ ವೆರೈಟಿ ತೊಗೊಳ್ಳಿ, ಬಟ್ ಅದು ಮಾವಿನ ಹಣ್ಣು ತುಂಬ ಸ್ವೀಟಾಗಿದ್ದರೆ ಮಾವಿನ ಹಣ್ಣಿನ ಮಾಡಿ ಶ್ರೀಕರ್ಣಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಈ ತೊಟ್ಟನ್ನು ತೆಗೆದುಬಿಡೋಣ. ನಾನು ಆಲ್ರೆಡಿ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಮಾವಿನ ಹಣ್ಣನ್ನು ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡ್ತಿರ್ಬೋದು ನೀವಿಲ್ಲಿ ಮಾವಿನ ಹಣ್ಣು ಇಷ್ಟು ಹಣ್ಣಾಗಿರಬೇಕು, ಅಂದರೆ ಶ್ರೀಕರ್ಣಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಪಲ್ಪ್ ಮಾತ್ರ ತೆಕ್ಕೋಬೇಕು. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕಟ್ ಮಾಡಿಕೊಂಡು ಇದನ್ನು ಪಲ್ಪ್ ಎಲ್ಲ ಒಂದು ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಮಾವಿನ ಹಣ್ಣು ತೊಗೊಳ್ಳಿ, ಈ ಥರ ಕಟ್ ಮಾಡಿದರೆ ಪಲ್ಪ್ ಥರ ಬರ್ತಾ ಇರಬೇಕದು, ಅಂದರೆ ಮಾವಿನ ಹಣ್ಣಿನ ಶ್ರೀಕರ್ಣಿ ತುಂಬ ಚೆನ್ನಾಗಾಗತ್ತೆ. ತುಂಬ ಸ್ವೀಟಾಗಿರೋವಂಥ ಹಣ್ಣು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ಒಂದು ಬೌಲ್ಗೆ ತೆಕ್ಕೊಂಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನಾನು. ಅದರಲ್ಲಿನೂ ನಾರ್ತ್ ಕರ್ನಾಟಕ ಸೈಡು, ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಕಡೆ ಹೋದರೆ ನಿಮಗೆ ಕರಿ ಈಶಾಡಿ ಅಂತ ಫ್ರೂಟ್ ಸಿಗುತ್ತೆ. ಇದು ಮ್ಯಾಂಗೋದಲ್ಲಿ ಒಂದು ವೆರೈಟಿ, ಅದರ ಶ್ರೀಕರ್ಣಿ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಸೊ ಇಲ್ಲಿ ಬೆಂಗಳೂರಲ್ಲಿ ಈ ಥರ ಮಲ್ಲಿಕಾ ಮ್ಯಾಂಗೋ ಸಿಗುತ್ತೆ, ಅದರಿಂದ ಮಾಡ್ಕೊಳ್ಳಿ. ಶ್ರೀಕರ್ಣಿ ತುಂಬಾ ಸಖತ್ತಾಗಿರುತ್ತೆ. ಇದು ಸಿಕ್ಕಿಲ್ಲ ಅಂದರೆ ಬೇರೆ ಕಡೆ ಇರೋರಿಗೆಲ್ಲ ಬೇರೆ ಸ್ವೀಟ್ ಯಾವುದು ಹಣ್ಣು ಇರುತ್ತೆ ನೋಡಿ ಮ್ಯಾಂಗೋದಲ್ಲಿ, ಆ ವೆರೈಟಿ ತೊಗೊಂಡು ಮಾಡ್ಕೊಳ್ಳಿ. ಸೊ ಈ ಥರ ಇದನ್ನು ಎಲ್ಲ ಕಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ತುಂಬ ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಪೀಸಾಗಿ ಉಳ್ಕೋಬೇಕು, ಆ ಥರ ಮಾಡ್ಕೋಬೇಕು. ನೀವು ಯಾವುದಾದ್ರೂ ಹಣ್ಣು ತೊಗೊಂಡ್ರೂ ಪರವಾಗಿಲ್ಲ, ಬಟ್ ಸ್ವೀಟ್ ಆಗಿರೋವಂಥ ಹಣ್ಣು, ಪಲ್ಪ್ ಇರುವಂಥ ಹಣ್ಣು ತೊಗೊಳ್ಳಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ, ಅಂದ್ರೇ ತುಂಬ ಚೆನ್ನಾಗಿ ಬರುತ್ತೆ ಶ್ರೀಕರ್ಣಿ ಮಾಡಿದಾಗ. ಸೊ ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ, ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ, ಅಂದರೆ ಸ್ವಲ್ಪ ಪೀಸ್ ಥರ ಉಳ್ಕೋಬೇಕು. ಅದಕ್ಕೆ ನಾನು 1/2 ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು, ತುಂಬ ಜಾಸ್ತಿ ಹಾಕ್ಕೊಳಕೋಬೇಡಿ ನೀರನ್ನು. ಜಸ್ಟ್ ಬೆಲ್ಲ ಮೆಲ್ಟ್ ಆಗಬೇಕು ಅಷ್ಟೇ ಹಾಕ್ಕೋಬೇಕು. ಸೊ ನೀವು ಮಾವಿನ ಹಣ್ಣು ನೋಡ್ಕೊಳ್ಳಿ, ಸ್ವೀಟ್ ನಿಮ್ಗೆ ಎಷ್ಟು ಬೇಕು, ಒಂದೊಂದು ಸ್ವೀಟ್ ಆಗಿರುತ್ತೆ. ಇದು ಮಲ್ಲಿಕಾ ಮ್ಯಾಂಗೋ ತುಂಬ ಸ್ವೀಟ್ ಆಗಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಒಂದು 10 ನಿಮಿಷ ಹಾಗೆ ಬಿಡೋಣ, ಬೆಲ್ಲ ಸ್ವಲ್ಪ ಕರಗತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು 10 ಮಿನಿಟ್ಸ್ ಆದಮೇಲೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ನಿಮಗೆ ಬೇಕಂದರೆ ಇದಕ್ಕೆ ಏಲಕ್ಕಿ ಪುಡಿನೂ ಹಾಕೋಬೋದು, ನಾನಿಲ್ಲಿ ಹಾಕ್ತಾಯಿಲ್ಲ ಇದಕ್ಕೆ. ಸೊ ಇವಾಗ ನೋಡ್ತಿರ್ಬೋದು ನೀವು ಮಾವಿನ ಹಣ್ಣಿನ ಶ್ರೀಕರ್ಣಿ ಎಷ್ಟು ಚೆನ್ನಾಗಿ ರೆಡಿಯಾಗೋಯ್ತು. ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ನೀವು ಈ ರೆಸಿಪಿನ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಸಖತ್ತಾಗಿರುತ್ತೆ. ಅದರಲ್ಲೂ ಇದು ಚಪಾತಿ, ಹೋಳಿಗೆ ಮತ್ತು ಬಿಳಿ ಹೋಳಿಗೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಹಾಗೇನೆ ಒಂದು ಬೌಲಲ್ಲಿ ಹಾಕೊಂಡು ಹಾಗೆ ಡೆಸರ್ಟ್ ಥರನೂ ತಿನ್ಬೋದು. ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸಲನಾದರೂ ಟ್ರೈ ಮಾಡಿ ನೋಡಿ ಈ ರೆಸಿಪಿನ, ತುಂಬಾ ಸಖತ್ತಾಗಿರುತ್ತೆ. ಸೊ ನೋಡಿರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಮಾವಿನ ಹಣ್ಣಿನ ಶ್ರೀಕರ್ಣಿ ರೆಡಿಯಾಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು, ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.